ನಾರ್ತ್ ಸೌತ್ ಸೂಪರ್ ನಮ್ಮ ಪುನೀತು. ನಾರ್ತ್ ಸೌತ್ ಸೂಪರ್ ನಮ್ಮ ಪುನೀತು. ಎಷ್ಟೋ ವರ್ಷಗಳ ನಂತರ ಪವರ್ ಸ್ಟಾರ್ ಪುನೀತ್ ಅವರ ಹಾರ್ಡ್ ಕೋರ್ ಫ್ಯಾನ್ ನೋಡ್ದೆ ಕಣಯ್ಯ. ಪವರ್ ಬಂತು ನಂಗೆ. ಥ್ಯಾಂಕ್ ಯು ಸರ್. ಅದಿರ್ಲಿ, ನೀವು ಕಾಮಾಪುರಕ್ಕೆ ಏನಕ್ಕೆ ಬಂದಿದ್ದು? ಇವತ್ತು ಫ್ರೀಡಂ ಫೈಟರ್ ಅಜಯ್ ಮಲ್ಯ ಅವ್ರ ಜಯಂತಿ ಅಲ್ವಾ ಸರ್? ಡ್ರೈ ಡೇ, ಎಣ್ಣೆ ಸಿಗಲ್ಲ ಸರ್. ಅದಕ್ಕೋಸ್ಕರನೇ ಎಣ್ಣೆ ತಗೊಳಕ್ ಬಂದ್ವಿ ಸರ್, ಅಷ್ಟೇ. ಯಾವ್ದಪ್ಪ ನಿಂದು? ನನ್ ಬ್ರ್ಯಾಂಡೇನಾ? ಹೌದು ಸರ್. ಸರ್ ಸರ್ ಎಂಜಾಯ್ ಮಾಡು. ಥ್ಯಾಂಕ್ ಯು ಸರ್. ಲೇ, ಎಣ್ಣೆ ಮ್ಯಾಟ್ರ್ ಒಂದಿದಕ್ಕೆ ಬಿಡ್ತಾ ಇದ್ದೀನಿ. ಅದೇ ಹೆಣ್ಣು ಮ್ಯಾಟ್ರ್ ಆಗಿದ್ದಿದ್ರೆ ಪಕ್ಕ ನಿಮ್ಮನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ತಿದ್ದೆ. ಮತ್ತಿನ್ಯಾವತ್ತು ಈ ಊರಲ್ಲಿ ನೀವು ಕಾಣಿಸ್ಕೋಬಾರ್ದು. ಈ ಸ್ಟೇಷನ್ ಇಂದ ಹೊರ ಕಾಲಿಟ್ರೆ ಈ ಊರಿಂದ ಮಾತ್ರ ಅಲ್ಲ ಸರ್, ನಮ್ಮಿಂದ ನಾವೇ ಹೋಗ್ಬಿಡ್ತೀವಿ. ಅವ್ರವ್ರ ಲೈಫ್ ಅವರಿಗೆ. ಏನ್ ಮಾಡ್ಲಿ ಮಾಡಿದ ಒಂದ್ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಪನಿಷ್ಮೆಂಟ್ ಸಾಲ್ದಿರೋದಕ್ಕೆ ನನ್ ಗಂಡ 3 ದಿನ ಬೇರೆ ಆಚೆವನೇ ಹೋಗಲ್ಲ ಅಂತ ಹೇಳ್ತಿದಾರೆ. ಹೇಗಾದ್ರೂ ಮಾಡಿ ಇವನ್ ಆಚೆ ಕಳಿಸ್ಬಿಡ್ಬೇಕು ನಾನು. ಏನ್ ಮಾಡ್ಲಿ? ನಾವ್ ಮಾಡೋ ತಪ್ಪೇನ್ ಗೊತ್ತಾ? ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಕೊಳ್ಳೋ ಬದಲಿಗೆ ಅದರಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತೀವಿ. ನಿನ್ ಹಸ್ಬೆಂಡ್ ಜೊತೆ ಇರೋ ಪ್ರಾಬ್ಲಮ್ಗೆ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಬೆಸ್ಟ್ ಸೊಲ್ಯೂಷನ್ ಅನ್ಕೋತಿದ್ಯಾ. ಆದ್ರೆ ಈ ಟ್ಯಾಬ್ಲೆಟ್ ಹಾಕೊಂಡ್ರೆ ನಿಂಗ್ ನಿದ್ದೆ ಬರುತ್ತೆ ಹೊರತು ನಿನ್ ಸಮಸ್ಯೆ ಪರಿಹಾರ ಆಗಲ್ಲ. ಮತ್ತೆ ನಾನ್ ಏನ್ ಮಾಡ್ಬೇಕೀಗ? ಹೋಗು, ಡೈರೆಕ್ಟ್ ಆಗಿ ನೀನ್ ಏನ್ ಹೇಳ್ಬೇಕಂತಿದ್ಯೋ ಅದನ್ನ ಹೇಳು, ಎಲ್ಲ ಸೆಟ್ ಆಗಿ ಹೋಗುತ್ತೆ. ನಿಮ್ ಹತ್ರ ಮಾತಾಡ್ಬೇಕು. ಬೆಳಿಗ್ಗೆ ಮಾತಾಡ್ಬೋದು, ಮಲ್ಕೋ. ನಿಮ್ಗೊಂದ್ ನಿಜ ಹೇಳ್ಬೇಕು. ಏನದು? ಅದು ಅದು ಏನಂದ್ರೆ, ಬೇಗ ಹೇಳು. ಎಕ್ಸಾಮ್ ಬರೀಬೇಕು ಅಂತ ಟೌನ್ಗೆ ಹೋಗಿದ್ದಾಗ. ಎಕ್ಸಾಮ್ ಏನು? ನನ್ ಸ್ಟಡೀಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಕೇಳಿಲ್ಲ? ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು ಇನ್ನೊಂದಿದೆ. ಅದಕ್ಕಿಂತ ಇಂಪಾರ್ಟೆಂಟಾ? ಅಲ್ಲ, ಲಾಸ್ಟ್ ಟೈಮ್ ಎಕ್ಸಾಮ್ ಬರೀಬೇಕು ಅಂತ ಹೊರಗಡೆ ಹೋಗಿದ್ದಾಗ ಅಲ್ಲಿ ಬಾಬಿ ಅನ್ನೋ ಒಂದ್ ಹುಡುಗ ಪರಿಚಯ ಆಗಿದ್ದ. ಇವತ್ತು ನೀವ್ ಬರೋದಕ್ ಲೇಟ್ ಆಗತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಕರ್ಸ್ಕೊಂಡೆ. ಅದಾದ್ಮೇಲೆ ಸಡನ್ ಆಗಿ ನೀವ್ ಬಂದಿದ್ದಕ್ಕೆ ಅವನನ್ನ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಳಕ್ ಹೇಳ್ದೆ. ಅಯ್ಯೋ, ನೀವ್ ಅಂದ್ಕೊಂಡಿರೋ ರೀತಿ ಏನೂ ಆಗಿಲ್ಲ ರೀ. ನಿಮ್ಮೇಲೆ ಆಣೆ. ನನ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ ಹೇಳಿ? ಅಯ್ಯೋ, ಬೇಡರಿ ಪ್ಲೀಸ್ ರೀ, ಬೇಡರಿ ಪ್ಲೀಸ್ ರೀ. ಬಾಬಿ ತುಂಬಾನೇ ಹೊರಗ್ ಬರೋ. ಬೇಡರಿ, ಬಾಬಿ ತುಂಬಾ ಒಳ್ಳೆಯವನ್ರಿ. ಕಾಲೇಜ್ ಟಾಪರ್ ರೀ ಅವನು. ಬೇಡರಿ, ಕ್ಯಾಂಪಸ್ ಇಂಟರ್ವ್ಯೂ ಅವನಿಗೆ ಜಾಬ್ ಸಿಕ್ಕಿದೆ ರೀ. ಬಾಬಿ ನೀನು ಮಾಡ್ಬೇಡ್ರಿ ಪ್ಲೀಸ್ ರೀ. ಬೇಡರಿ ಪ್ಲೀಸ್ ರೀ. ಮಾತ್ ಕೇಳಿ. ಇವತ್ ಕಳೆದ್ರೆ ನಾವ್ಯಾರು ಸಿಗಲ್ಲ ಅಂತ ಯಾಕೆ ಹೇಳ್ದ್ಯೋ? ಲೈ, ಅದೇನೋ ಫ್ಲೋ ಹೇಳ್ದ ಅಷ್ಟೇ. ಫ್ಲೋ ಅಲ್ಲ, ಬೇಕು ಅಂತಾನೆ ಹೇಳ್ದೆ. ಬೇಕು ಅಂತಾನೆ ಹೇಳ್ದ? ಲೈ, ಎಲ್ಗೋಗ್ತಿದ್ಯೋ? 4 ದಿನ ಕಷ್ಟಪಟ್ಟು ಓದೋಣ್ವೋ. ಹಾಸ್ಟೆಲ್ಗೆ ಹೋಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ಲೈಫ್ ಕೆರಿಯರ್ ಎಲ್ಲ ಸೆಟ್ ಆಗಿ ಹೋಗುತ್ತೋ. ಏನೋ ಲೈಫ್ ಕೆರಿಯರ್ ಅಂತ ಅಟೆಂಪ್ಟ್ ಮಾಡ್ತಾ ಇದ್ಯಾ? ನಾವ್ ಕಾಲೇಜ್ಗಂತೂ ಹೋದ್ರೆ ಬಾಬಿ ಜೊತೆನೆ ಹೋಗೋದು. ತಿರ್ಸೋ ಕಾರು. ತಿರ್ಸೋ. ನಿನ್ಗೆ ಹೇಳ್ತಿರೋದು ತಿರ್ಸೋ ಕಾರು. ಲೇ, ತಲೆ ಕಟ್ಟಿದ್ಯೇನೋ ನಿನ್ಗೆ? ಸ್ವಲ್ಪ ಮಿಸ್ ಆಗಿದ್ರು ಹೋಗ್ತಿದ್ವಿ. ಸೆಲ್ಫಿಶ್ ನನ್ ಮಗನೋ ಇವನು. ಲೇ ಸಿದ್ದು, ಜಾಸ್ತಿ ಮಾತಾಡ್ಬೇಡ. ಯಾರಿಗೋಸ್ಕರ ನೀನ್ ಇಷ್ಟು ದೂರ ಬಂದೆ? ಇಷ್ಟೋ ತನಕ ಯಾಕ ಪೊಲೀಸ್ ಸ್ಟೇಷನ್ ಅಲ್ಲಿದ್ದೆ? ನಾನ್ ಸೆಲ್ಫಿಶ್ ಆಗಿದ್ರೆ ಇಷ್ಟೆಲ್ಲ ಮಾಡ್ತಿದ್ದ? ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೋ.
ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಇಲ್ಲಿ ತನಕ ಕಳಿಸಿದಾರೋ ನಾಳೆ ಒಂದ್ ಜಾಬ್ ಮಾಡಿದ್ರೆ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೋ ನಾವು ಮೊದ್ಲು ಯೋಚಿಸ್ಬೇಕಾಗಿರೋದು ಅವ್ರ ಬಗ್ಗೆ ಕಣೋ. ಅವನೊಬ್ನಿಗೋಸ್ಕರ ನಮ್ ಕೆರಿಯರ್ನ ಹಾಳು ಮಾಡ್ಕೋಬೇಕಾ? ನಮ್ ಫ್ರೆಂಡ್ ಕಣ ಅವನು. ಸರಿ ಕಣ, ಈ ಸಿಚುವೇಶನ್ ಅಲ್ಲಿ ಫ್ರೆಂಡ್ಶಿಪ್ ಕೆರಿಯರ್ ಅಂದ್ರೆ ನಾನ್ ಕೆರಿಯರ್ನೇ ಚೂಸ್ ಮಾಡ್ಕೋತೀನಿ. ಕೆರಿಯರೇ. ಅಷ್ಟಕ್ಕೂ ಅವನು ಒಳ್ಳೆ ಕೆಲ್ಸ ಮಾಡಿಲ್ಲ. ಆಲ್ರೆಡಿ ಮದ್ವೆ ಆಗಿರೋ ಹುಡುಗಿನ ಟ್ರ್ಯಾಪ್ ಮಾಡಿರೋ ಕ್ಯಾರೆಕ್ಟರ್ ಫೆಲ್ಲೋ ಕಣ ಅವನು. ಇವೆಲ್ಲ ಬೇಡ ಕಣೋ, ಇವಾಗ ನೀನ್ ಬರ್ತೀಯಾ ಇಲ್ವಾ? ಹೇ ರಾಮ್ ಬರೋ. ಹೇ ರಾಮ್, ಯೋಚನೆ ಮಾಡು. ಅವನು ಹೇಳ್ದ ಅಂತ ಹುಚ್ಚಿನ ತರ ಹೋಗ್ಬೇಡ. ಈ ಸಲ ಸಿಕ್ಕಾಕೊಂಡ್ರೆ SI ಖಂಡಿತವಾಗ್ಲೂ ಸಾಯಿಸ್ತಾನೆ. ಅವನು ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಒಬ್ಬ ಫ್ರೆಂಡ್ ಪ್ರಾಬ್ಲಮ್ ಇದ್ರೆ ಬಿಟ್ಟು ಹೋಗ್ತಿದ್ದೀರಾ? ನಿಮ್ಗಿದ್ಯಾ ಕ್ಯಾರೆಕ್ಟರ್? ಅವ್ನ್ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಅವ್ನ್ ನಮ್ ಫ್ರೆಂಡು ಕಣೋ. ಬಾಬಿ ಮಾಡಿ ತಪ್ಪೇ ಅಲ್ವಾ? ತಪ್ಪಿಲ್ವೋ ಗ್ರಾಚಾರ ಬಿಡಿಸ್ಬೇಕು ಒಂದು. ಇಲ್ಲ ಕಣ, ಅವ್ನ್ ಮಾಡಿರೋ ತಪ್ಪಿಗೆ ಸಾಯಿಸ್ಬೇಕು. ಇಲ್ಲ ಅಂದ್ರೆ ಅವ್ನ್ ಕಾಲೇಜ್ ಟಾಪರ್ ಫಸ್ಟ್ ಬೆಂಚ್ ಸೆಕೆಂಡ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋದ್ ಬಿಟ್ಟು 35% ತಗೊಳ್ಳೋ ನಮ್ ಜೊತೆ ಲಾಸ್ಟ್ ಬೆಂಚ್ ಶೇರ್ ಮಾಡ್ಕೊಂಡ. ಅವ್ನ್ ನಮ್ ತರ ಮಿಡಿಲ್ ಕ್ಲಾಸ್ ಅಲ್ಲ ಕಣ, ರಿಚ್. ನಮ್ ಜೊತೆ ಎಲ್ಲ ರೂಮ್ ಶೇರ್ ಮಾಡ್ಕೊಂಡಲ್ಲ, ಅದು ಕೂಡ ತಪ್ಪೇ. ಸೂಪರ್ ಸ್ಟಾರ್ ಫಿಲ್ಮ್ಗೆ ಪವರ್ ಸ್ಟಾರ್ ಫಿಲ್ಮ್ಗೆ ನಾವೆಲ್ಲ ಬಂಕ್ ಮಾಡ್ಕೊಂಡ್ ತಿರುಗಿದ್ವಲ್ಲ, ನೈಟ್ ಅಂತ ಕೂತ್ಕೊಂಡು ನೈಟ್ ಔಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದ. ಎಷ್ಟ್ ಸರಿ ಅವನ್ನ ಎಬ್ಬಿಸಿದೀವಿ, ಏನು ಬೇಜಾರಾಗ್ದೆ, ಏನೋ ಕೋಪ ಮಾಡ್ಕೊಳ್ದೆ. ಏನೋ ಕತೆ ಹೇಳ್ತಿದ್ಯಾ? ಫ್ರೆಂಡ್ ಆಗಿ ಶೇರ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವ್ನ್ ನಮ್ ಫ್ರೆಂಡ್, ನಾವು ಅವ್ನ್ ಫ್ರೆಂಡ್ ಅಲ್ಲ ಅಂತ ಹೇಳ್ತಿದ್ಯಾ? ಅಪ್ಪ ಅಮ್ಮ ನಮ್ನ ಚೆನ್ನಾಗಿ ಓದ್ತಿದ್ದೇವಿ ಅನ್ಕೊಂಡಿದ್ರು. ನಾವ್ ಯಾವಾಗ ಓದಿದೀವಿ? ನಿಂಗ್ ಜ್ಞಾಪಕ ಇದೆಯಾ ಅದು? ಸೆಕೆಂಡ್ ಇಯರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಫೇಲ್ ಆಗಿ ನಿಮ್ಮ ಅಪ್ಪ ನಿನ್ನ ಸಾಯಿಸ್ತಾರೆ ಅನ್ನೋ ಭಯದಲ್ಲಿ ನೀನು ಸುಸೈಡ್ ಮಾಡ್ಕೊಳಕ್ ಹೋಗಿದ್ದೆ. ಅವಾಗಿದ್ದ ಅವ್ನು ನಮ್ನ ಕಾಪಾಡ್ತಿದ್ದಾನೆ. ಅವನೇ ನಮ್ ಲೈಫ್ ಹೀರೋ. ಅವ್ನ ಈ ಸಿಚುವೇಶನ್ ಬರೋದಕ್ಕೆ ನಾವೇ ರೀಸನ್. ಅವನಿಗೆ ಸಿಗರೇಟ್ ಹೊಡೆಯೋದು ಹೇಳ್ಕೊಟ್ಟು, ಎಣ್ಣೆ ಹೊಡೆಯೋದು ಹೇಳ್ಕೊಟ್ಟು, ಅವನಿಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ 2 ಸರಿ ರೇಗಿಸಿದೀವಿ. ಆದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲಿಗೋ ಲೈ, ನಾನು ಹೆಡ್ಡ, ಆದ್ರೆ ನಿನ್ನಷ್ಟು ಸೆಲ್ಫಿಶ್ ಅಲ್ಲ. ಸಿದ್ದು ಸಿದ್ದು ಲೇ, ಸಾರಿ ಕಣ, ಸಾರಿ ಕಣ, ಸಾರಿ ಕಣ, ಸಾರಿ ಕಣ, ಲೇ ಸಾರಿ ಕಣ, ಲೇ ಪ್ಲೀಸ್ ಕಣ, ಸಾರಿ. ಬಾಬಿನ್ ಕರ್ಕೊಂಬರೋಣ ಬಾ. ಟೈಮ್ ಇಲ್ಲ ಕಣೋ ನಮ್ಗೆ. ಆಯ್ತು ಬಾ ಹೋಗೋಣ. ಪಾಪ ವೇಟ್ ಮಾಡ್ತಿರ್ತಾನೆ. ನಾವೀಗ ಕರೆಕ್ಟಾಗಿ ಪ್ಲಾನ್ ಮಾಡೋಣ. ನೀನು ಕಣ್ಕಣಲ್ವಾ ನಿಂಗೆ? ಈಗ ಗೊತ್ತಾಯ್ತು. ಜೈ ಪವರ್ ಸ್ಟಾರ್ ಬಂಡ್ರೋ.